ವಾಕ್ಯಗೋಸ್ಕರ ಪ್ರಾರ್ಥನೆ ಮಾಡೋಣ. ಏಸಪ್ಪ, ನಮ್ಮದ್ ಬಹಳಾಗಿ ಪ್ರೀತಿ ಮಾಡಿ ಒಳ್ಳೆ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಈ ಒಂದು ಸಮಯದಲ್ಲಿ ರಾಜ ನಿನ್ನನ್ನು ಆರಾಧಿಸದಕ್ಕೆ ಕರ್ತನಪ್ಪ, ಒಂದು ಅದ್ಭುತವಾದ ಒಂದು ಗಳಿಗೆಯನ್ನು ನೀನು ನಮಗೆ ನೀಡಬೇಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ ರಾಜ. ವಾಕ್ಯ ಭಾಗ ಇದೆಯಲ್ಲ ಕರ್ತನಪ್ಪ, ಅದನ್ನು ಕೂಡ ನಿನ್ನ ಕರೆದಲ್ಲಿ ಒಪ್ಪಿಸ್ಕೊಡ್ತಿದ್ದಾನೆ ಕರ್ತನಪ್ಪ. ವಾಕ್ಯ ಹೇಳುವಂತ ನಿನ್ನ ಇಬ್ಬರು ಮಕ್ಕಳನ್ನು ಕರ್ತನೆ, ಸೇವಕರನ್ನು ಕರ್ತನೆ ನಿನ್ನ ಕರೆದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದಾನೆ ರಾಜಪ್ಪ. ಅವರು ಹೇಳುವಾಗ ನಾವೆಲ್ಲರೂ ಅದನ್ನು ಕರ್ತನೆ ಸರಿಯಾಗಿ ಅರ್ಥ ಮಾಡಿಕೊಂಡು ಕರ್ತನಪ್ಪ ಹೃದಯದಲ್ಲಿ ಮುದ್ರೆ ಮಾಡಿಕೊಳ್ಳುವಂತೆ ನೀವು ಸಹಾಯ ಮಾಡ್ರಿ ಕರ್ತನಪ್ಪ. ಸ್ತೋತ್ರ ಕರ್ತನೆ. ಈ ವಾಕ್ಯವು ಕರ್ತನಪ್ಪ ನಮ್ಮ ಜೀವಿತದಲ್ಲಿ ಒಂದು ಬಲವಾಗಿ ಇರುವಂತೆ ನೀವು ಸಹಾಯ ಮಾಡ್ರಿ ಕರ್ತನೆ. ಸ್ತೋತ್ರ ರಾಜ. ಈ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದಾನೆ ನನ್ನ ಸ್ವರ್ಗೀಯ ತಂದೆ. ಆಮೇಲೆ Amen. Amen. Yes, Pastor. Yeah, we are. Okay. Amen. So, we're going to start the message today called "What is the Gospel?" ನಾವು ಇವತ್ತು ಸುವಾರ್ತೆ ಅಂದರೆ ಏನು ಅನ್ನೋದನ್ನ ನೋಡೋಣ. Actually, last week we just did a revision of the cross message a little bit, but this week we're starting the proper message. What is the gospel from the book of Romans? ಕಳೆದ ವಾರ ನಾವು ಏನು ರಕ್ಷಣೆ ಮಾರ್ಗವನ್ನ ಸ್ವಲ್ಪ ಮಟ್ಟಿಗೆ ನೋಡಿದ್ವಿ. ಆದ್ರೆ ಈಗ ಸುವಾರ್ತೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಸರಿಯಾದ ರೀತಿಯಲ್ಲಿ ನೋಡೋಣ. So let's read Romans 1:2-4. ನಿರೀಕ್ಷಣೆ ವಚನಗಳನ್ನ ಓದುತ್ತೆ. ರೋಮಪುರ 1:2-4 ವಚನ ಓದೋಣ. ಸುವಾರ್ತೆಯನ್ನು ಸಾರಿ ಹೇಳುತ್ತೇನೆಂದು ದೇವರು ಮುಂಚಿತವಾಗಿ ಪವಿತ್ರ ಶಾಸ್ತ್ರಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ಮಾತು ಕೊಟ್ಟನು. ಈ ಸುವಾರ್ತೆಯು ದೇವರ ಮಗನು, ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಆತನು ವಂಶಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು. ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹಾ ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟನೂ ಆಗಿದ್ದಾನೆ. Amen. So the book of Romans, it's in this Bible verse, it's saying that the gospel was promised beforehand through the prophets in the Holy Scriptures. ಸೊ ಇಲ್ಲಿ ವಚನದಲ್ಲಿ ನಾವು ನೋಡುವ ಹಾಗೆ ಯೇಸು ಕ್ರಿಸ್ತನು ಬರುವುದನ್ನ ಪ್ರವಾದಿಗಳ ಮೂಲಕ ಹೇಳಲ್ಪಟ್ಟಿರೋದನ್ನ ನಾವು ನೋಡ್ತೇವೆ. Actually, it's very important that we understand what is the gospel. What is the gospel talking about? The Bible verse here says it is the word of God that was prophesied through the prophets in the scriptures. ಸುವಾರ್ತೆ ಅಂದ್ರೆ ಏನು? ಕ್ರಿಸ್ತನ ಕುರಿತಾಗಿ ಪ್ರವಾದಿಗಳ ಮೂಲಕ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತದ್ದು ಎಂಬುದಾಗಿ ನೋಡ್ತೇವೆ. And regarding his son, so the gospel message is the gospel message about the son, Jesus Christ, the Son of the living God. ಸುವಾರ್ತೆ ಅಂದ್ರೆ ಏನು ಅಂದ್ರೆ ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟಿರುವಂತಹ ವಿಷಯಗಳೇ ಸುವಾರ್ತೆಯಾಗಿದೆ. Also Romans 16:25-27. ಹಾಗೇನೆ ರೋಮಪುರ 16ನೇ ಅಧ್ಯಾಯ 25-27 ವಚನವನ್ನು ಓದ್ಕೊಳ್ಳೋಣ. ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯನಾದ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯಜನರೆಲ್ಲರಿಗೆ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡುವುದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ಪ್ರಕಾಶಕ್ಕೆ ಬಂದಿರುವ ಈ ಮರ್ಮಕ್ಕೆ ಅನುಸಾರ, ಅಂದರೆ ಯೇಸು ಕ್ರಿಸ್ತನ ವಿಷಯವಾದಂತ ನಾನು ಸಾರುವಂತ ಸುವಾರ್ತೆಗನುಸಾರ ನಿಮ್ಮನ್ನು ಸ್ಥಿರಪಡಿಸುವುದಕ್ಕೆ ಶಕ್ತನಾಗಿರುವ ಜ್ಞಾನನಿಧಿಯಾದ ಒಬ್ಬನೇ ದೇವರಿಗೆ ಯೇಸು ಕ್ರಿಸ್ತನ ಮೂಲಕ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರವಾಗಲಿ. ಆಮೆನ್. Amen. So it is the message, in this Bible verse, Apostle Paul says that my gospel. ಈ ಒಂದು ವಚನಗಳಲ್ಲಿ ಪೌಲನು ನನ್ನ ಸುವಾರ್ತೆ ಎಂಬುದಾಗಿ ಹೇಳ್ತಾ ಇದ್ದಾನೆ. So verse 25, my gospel. This gospel message is not just the gospel message that the pastor preaches about, that is in the Bible, but it must be my gospel that is in my heart. ಪೌಲನಲ್ಲಿ ಅರಿಕೆ ಮಾಡ್ತಿರೋದೇನಂದ್ರೆ ಸತ್ಯವೇದದಲ್ಲಿ ಸುವಾರ್ತೆ ಇದೆ, ಅನಾದಿ ಕಾಲದಿಂದ ಅದು ಗುಪ್ತವಾಗಿತ್ತು, ಮರ್ಮವಾಗಿತ್ತು. ಆದ್ರೆ ಈಗ ಆ ಸುವಾರ್ತೆ ನನಗೆ ತಿಳಿಸಲ್ಪಟ್ಟಿದೆ, ಈಗ ಆ ಸುವಾರ್ತೆ ನನ್ನ ಸುವಾರ್ತೆ ಆಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ.
It also says that it is the mystery hidden for long ages past. So the this gospel of Jesus Christ is from long ages past. It's ಸೊ not ಈ just from when Jesus was born, but long ages past. ಈ ಸುವಾರ್ತೆ ಯೇಸು ಕ್ರಿಸ್ತನು ಹುಟ್ಟಿದ ಮೇಲೆ ಮಾತ್ರ ಬಂದದ್ದಲ್ಲ. ವಚನದಲ್ಲಿ ನಾವು ನೋಡುವಾಗ ಅನಾದಿಯಾಗಿ ಉಕ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದಿದೆ ಎಂಬುದಾಗಿ ನೋಡ್ತಿದ್ದೆ. So the book of Romans is written by Apostle Paul, and he is really saying, my gospel from the word about Jesus Christ. He really was concluded in only Christ. ಈ ಒಂದು ರೋಮ ಪತ್ರಿಕೆಯನ್ನ ಪೌಲನು ಬರೆದಿರೋದು, ಪದೇ ಪದೇ ಅವನು ಹೇಳ್ತಾ ಇರೋದು ಕ್ರಿಸ್ತನ ಕುರಿತಾದಂತ ಈ ಸುವಾರ್ತೆ ನನ್ನ ಸುವಾರ್ತೆ ಎಂಬುದಾಗಿ ಪರಿಪೂರ್ಣವಾಗಿ ಮುಕ್ತಾಯಕ್ಕೆ ಬಂದಿದ್ದನೆಂಬುದಾಗಿ ನೋಡ್ತೇವೆ. And Paul, he was the apostle. He was the one that was called by God to evangelize to the Gentiles. ಪೌಲನು ಅನ್ಯ ಜನರಿಗೆ ಸುವಾರ್ತೆ ಸಾರುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾನೆ. The other disciples, like John and Peter, they were bound by their incorrect thoughts. They were still bound in kind of the Jewish legalism. So God raised up Apostle Paul to save the Gentile nations. ಆ ಪೇತ್ರ ಯೋಹಾನರನ್ನ ನಾವು ನೋಡಿದ್ರೆ ಇನ್ನು ಅವರು ಆ ಧರ್ಮಶಾಸ್ತ್ರದ ಯಹೂದ್ಯರ ನೀತಿ ನಿಯಮಗಳಿಗೆ ಒಳಗಾಗಿದ್ರು. ಹಾಗಾಗಿನೇ ಅವರು ಅನ್ಯ ಜನರಿಗೆ ಹೋಗಿ ಸುವಾರ್ತೆ ಸಾರೋದು ಕಷ್ಟವಾದದ್ರಿಂದಲೇ ದೇವರು ಪೌಲನನ್ನ ಅನ್ಯ ಜನರಿಗೋಸ್ಕರ ಎಬ್ಬಿಸ್ತಾನೆ ಎಂಬುದಾಗಿ ನೋಡ್ತೇವೆ. And Apostle Paul, he enjoyed the basic gospel message. So last week we looked at the basic gospel message, the cross message. That is everything. The basic message is everything. ಸೊ ಕಳೆದ ವಾರ ನಾವು ನೋಡಿದ್ದು ಆ ಮೂಲ ಸಂದೇಶವನ್ನ ನೋಡಿದ್ವಿ. ಆ ಮೂಲ ಸಂದೇಶವೇ ರಕ್ಷಣೆಯ ಮಾರ್ಗದ ಕುರಿತಾಗಿ ಸಿಲುಬೆಯ ಸಂದೇಶ ಎಂಬುದಾಗಿ ನೋಡ್ತೇವೆ. And if we don't have the basic gospel message, if we are not rooted in faith, we cannot do anything. ಆ ಮೂಲ ಸಂದೇಶ ಅನ್ನೋದು ನಮ್ಮಲ್ಲಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಂಬಿಕೆಯಲ್ಲಿ ನಾವು ಬಲವಾಗಿ ಬೇರೂರೋದಕ್ಕೆ ಸಾಧ್ಯವಿಲ್ಲ. So what I'm saying is there is a work that God called us to do for this age, which is to preach the gospel to all nations. But if we don't have the faith first, if we don't have the message first, then we can't do the work that God called us to do. ಮೊದಲು ನಮಗೆ ಸುವಾರ್ತೆ ಇಲ್ಲ ಅಂದ್ರೆ, ನಾವು ದೇವರ ವಾಕ್ಯವನ್ನು ಸರಿಯಾಗಿ ಹಿಡ್ಕೊಂಡಿಲ್ಲ ಅಂದ್ರೆ ದೇವರು ನಮ್ಮನ್ನ ಕರೆದಂತಹ ಸೇವೆಯನ್ನ ಸರಿಯಾದ ರೀತಿಯಲ್ಲಿ ನಾವು ಮಾಡುವುದಕ್ಕೆ ಆಗುವುದಿಲ್ಲ. That's why the most important thing before I raise disciples, before I teach other disciples about this gospel, I have to have this as my gospel first. ನಾವು ಮೊದಲು ಬೇರೆ ವ್ಯಕ್ತಿಗಳಿಗೆ ಹೇಳಕ್ ಮುಂಚೆ, ಬೇರೆ ಶಿಷ್ಯರನ್ನ ಎಬ್ಬಿಸುವುದಕ್ಕೆ ಮುಂಚೆ ಮೊದಲು ನಾನು ಸುವಾರ್ತೆನ ಸರಿಯಾಗಿ ತಿಳ್ಕೋಬೇಕು. ಆ ಸುವಾರ್ತೆನ ಮೊದಲು ನಾನು ನನ್ನ ಸುವಾರ್ತೆ ಮಾಡ್ಕೋಬೇಕು. And actually, when we say my gospel, it's like the gospel that you enjoy in your heart. It's not that it's not even the message you have to read with your eyes, but you enjoy it in your heart already. ನನ್ನ ಸುವಾರ್ತೆ ಅಂದ್ರೆ ಅರ್ಥ ಏನು ಅಂದ್ರೆ, ಅದು ಏನೋ ಒಂದು ಜ್ಞಾನದ ರೂಪದಲ್ಲಿ ನಮ್ಮಲ್ಲಿ ಇರೋದು ಮಾತ್ರ ಅಲ್ಲ, ನಮ್ಮ ಹೃದಯದಲ್ಲಿ ಅದು ಇರುವಂತದ್ದು. ಅದು ಅನುದಿನ ನಾವು ಆನಂದವಾಗಿರೋದಕ್ಕೆ ಕಾರಣವಾಗಿರುವಂತದ್ದು. There are many religious people in the world. They can enjoy the message in the church, but then throughout the week, the message is not remained in their heart. ಆ ಸಭೆಗೆ ಬರುವಂತ ಅನೇಕರು ವಾಕ್ಯವನ್ನ ಕೇಳಬಹುದು ಭಾನುವಾರ, ಆದ್ರೆ ಆ ವಾರ ಪೂರ್ತಿ ಅವರು ಆ ವಾಕ್ಯವನ್ನ ಆನಂದಿಸೋದಿಲ್ಲ. That's why we have to raise ourselves up as the partisan first. Like I have to be the strong tower, the strong person that is never shaken with this gospel message. ಮೊದಲು ನಮ್ಮನ್ನ ನಾವು ಒಂದು ಬಲವಾದ ಬುರುಜಾಗಿ ಎಬ್ಬಿಸಬೇಕು. ಯಾಕಂತ ಹೇಳಿದ್ರೆ ಈ ಸುವಾರ್ತೆಯ ಬುರುಜಾಗಿ ನಾವು ಎಬ್ಬಿಸಲ್ಪಡೋದು ತುಂಬಾ ಮುಖ್ಯವಾಗಿದೆ. So we know the basic gospel message very well. Genesis 1:27-28. God created humankind in his own image. He gave us the authority to rule and conquer over everything. ಸೊ ಮುಖ್ಯ ಸಂದೇಶಕ್ಕೆ ನಾವು ಬರುವಾಗ ಮೊದಲನೇದಾಗಿ ಮೂಲ ಮನುಷ್ಯನ ಬಗ್ಗೆ ನಾವು ನೋಡ್ತೇವೆ. ಆದಿಕಾಂಡ 1:27-28 ಹೇಳಿರುವ ಪ್ರಕಾರ ದೇವರು ಆದಮ ಅವರನ್ನ ಕರೆದು ಎಲ್ಲ ಸೃಷ್ಟಿಯ ಮೇಲೆ ಅವ್ರಿಗೆ ಅಧಿಕಾರ ಕೊಟ್ಟು ಇದನ್ನೆಲ್ಲ ನೀವು ಸ್ವಾಧೀನ ಮಾಡಿಕೊಂಡು ದೊರೆತನ ಮಾಡಬೇಕು ಎಂಬುದಾಗಿ ಆಶೀರ್ವದಿಸ್ತಾನೆ. The original man, that is how God created us to be in the beginning. That is our true form, to have the image of God, to have the authority, but we lost the image of God. ಅಂದ್ರೆ ಮೂಲ ಮನುಷ್ಯನ ಆಶೀರ್ವಾದಗಳು ಈ ವಚನಗಳಲ್ಲಿ ನಾವು ನೋಡಬಹುದು. ನಾವು ದೇವರ ಸ್ವರೂಪದಲ್ಲಿದ್ದು ಮತ್ತೆ ದೇವರ ಸಕಲ ಸೃಷ್ಟಿಯನ್ನ ನಾವು ಸ್ವಾಧೀನ ಮಾಡಿಕೊಂಡು ಆಳ್ವಿಕೆ ಮಾಡುವಂತದ್ದು, ಇದು ಆಕ್ಚುಲಿ ಮೂಲ ಮನುಷ್ಯನು ಇದ್ದಂತ ಸ್ಥಿತಿ.
So we know that God gave them the command, do not eat from the tree of knowledge of good and evil, but Adam and Eve, they broke that covenant. ಆದರೆ ಆದಿಕಾಂಡ 2:27ರಲ್ಲಿ ದೇವರು ಹೇಳಿದ್ರು, ಈ ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡುವಂತ ಮರದ ಹಣ್ಣನ್ನ ಮಾತ್ರ ತಿನ್ನಬಾರದು, ತಿಂದ ದಿನ ಸಾಯುವೆ ಎಂಬುದಾಗಿ. That's why Genesis 3:15, God had to give humankind a solution himself. Humankind can't make a solution. ಹಾಗಾಗಿ ದೇವರೇ ಅವ್ರಿಗೆ ಒಂದು ಪರಿಹಾರವನ್ನ ಕೊಟ್ರು ಎಂಬುದಾಗಿ ನೋಡ್ತೇವೆ. ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಮನುಷ್ಯರ ಪರಿಹಾರ ಸಾಧ್ಯವಾಗಲ್ಲ. And this is the very this basic cross message, truly it is the only message really that we need to preach in the field. ಇದು ಅತ್ಯಂತ ಪ್ರಾಮುಖ್ಯವಾದಂತಹ ಮೂಲ ಸುವಾರ್ತೆಯಾಗಿದೆ. ಈ ಸುವಾರ್ತೆಯನ್ನೇ ನಾವು ಪ್ರತಿಯೊಬ್ಬರಿಗೂ ಕೂಡ ನಾವು ಹೋಗುವ ಎಲ್ಲಾ ಕಡೆನೂ ಸಾರಬೇಕಾಗಿದೆ. And you guys all know, the paper, the cross message. This cross message is everywhere in my house, in my fridge, in my study room, in my bedroom, because I always remind myself of the basic cross message. ಈ ಒಂದು ಸಿಲುಬೆಯ ಸಂದೇಶ ಅನ್ನೋದು ಅಥವಾ ಸ್ವಾರ್ಥ ರಕ್ಷಣೆ ಮಾರ್ಗ ಅನ್ನೋದು ಯಾವಾಗ್ಲೂ ನನ್ನ ಜೊತೆ ಇರುತ್ತೆ. ನನ್ನ ರೂಮಲ್ಲಿ ಇರುತ್ತೆ, ನನ್ನ ಆಫೀಸಲ್ಲಿ ಇರುತ್ತೆ, ನಾನು ಹೋಗೋ ಎಲ್ಲಾ ಕಡೆನೂ ಅದು ನನ್ನ ಜೊತೆ ಇರುತ್ತೆ. ಯಾಕಂದ್ರೆ ಅದು ನನ್ನನ್ನ ನೆನಪಿಸುತ್ತೆ ಈ ಸುವಾರ್ತೆ ನಾನು ಹಿಡ್ಕೊಳ್ಳೋದಾಗ್ಲಿ, ಇನ್ನೊಬ್ಬರಿಗೆ ಸಾರೋದ್ರ ಬಗ್ಗೆ ಆಗ್ಲಿ. So many people think, it's the same message over and over again, cross message, same contents. But really, inside of the cross message, many deep mysteries, the great work of the Holy Spirit. ಕೇಳೋರ್ಗೆ ನೋಡೋರ್ಗೆ ಅನ್ಸ್ಬೋದು, ಏನಿದು ಯಾವಾಗ್ಲೂ ರಕ್ಷಣೆ ಮಾರ್ಗ ಅಥವಾ ಸಿಲುಬೆ ಸಂದೇಶ ಅಂತ ಇರ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಈ ಸಿಲುಬೆ ಸಂದೇಶನೇ ತುಂಬಾ ಮುಖ್ಯವಾದದ್ದು, ಮತ್ತು ಇದರಲ್ಲಿ ನಾವು ಆಳಕ್ಕೆ ಹೋದಷ್ಟು ಕೂಡ ಇದು ತುಂಬಾ ಆಳವಾಗಿದೆ ಎಲ್ಲಾ ವಿಷಯಗಳು. So we have to have the true enjoyment of the gospel. ಹಾಗಾಗಿ ಈ ಸುವಾರ್ತೆಯ ಆನಂದವನ್ನ ನಾವು ಅನುಭವಿಸೋರಾಗ್ಬೇಕು. And in order for us to enjoy, we have to really have this word, this cross message imprinted in our heart and our mind. ಸುವಾರ್ತೆಯಲ್ಲಿ ನಾವು ಆನಂದಿಸಬೇಕು ಅಂದ್ರೆ ಈ ರಕ್ಷಣೆಯ ಮಾರ್ಗ ಅನ್ನೋದು ಅದರಲ್ಲಿರುವಂತ ಎಲ್ಲಾ ವಿಷಯಗಳು ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ಮುದ್ರೆ ಆಗ್ಬೇಕು. And when we enjoy the covenant every day, in every moment, in every problem, we can have the prayer holding on to the covenant. ಯಾವಾಗ ಈ ಸುವಾರ್ತೆ ನಮ್ಮಲ್ಲಿ ಇರುತ್ತೋ, ನಾವು ಸುವಾರ್ತೆಯಲ್ಲಿ ಆನಂದಿಸ್ತೇವೋ, ಆಗ ಅದನ್ನ ನಮ್ಮ ಒಡಂಬಡಿಕೆಯಾಗಿ ಮಾಡಿಕೊಂಡು ಪ್ರಾರ್ಥನೆ ಮಾಡಲು ಪ್ರಾರಂಭಿಸ್ತೇವೆ. So there's many times we are discouraged, we fall into unbelief, but really holding on to the firm covenant again and raise ourselves up again. That's most important. ನಾವು ಅನೇಕ ರೀತಿಯಾದಂತಹ ಸಮಯಗಳಲ್ಲಿ ಸೋತು ಹೋಗ್ಬೋದು, ಆದ್ರೆ ಒಡಂಬಡಿಕೆ ಹಿಡ್ಕೊಂಡು ನಮ್ಮನ್ನ ನಾವು ಮತ್ತೆ ಮರುಸ್ಥಾಪನೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. So our prayer that enjoys the gospel holds on to the covenant, that is everything. ನಾವು ಸುವಾರ್ತೆನ ಹಿಡ್ಕೊಂಡು ಅದನ್ನ ಒಡಂಬಡಿಕೆಯಾಗಿ ಮಾಡಿಕೊಂಡು ಮಾಡುವಂತ ಪ್ರಾರ್ಥನೆ ಎಲ್ಲವೂ ಆಗಿವೆ. So in point 2, it says that there is the existence of Satan that we have to understand. ಎರಡನೇದಾಗಿ ನಾವು ನೋಡುವಾಗ ಸೈತಾನನ ಅಸ್ತಿತ್ವ ಎಂಬುದಾಗಿ ನೋಡ್ತೇವೆ. So Satan, we hear about Satan everywhere. We continuously hear about Satan, but we have to know who Satan is inside of the Bible. The Bible is the only book that accurately speaks about Satan. ಸೈತಾನ ಬಗ್ಗೆ ನಾವು ಅವನ ಅಸ್ತಿತ್ವದ ಬಗ್ಗೆ ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಪ್ರಪಂಚದಲ್ಲಿ ಎಲ್ಲಾ ಕಡೆ ಸೈತಾನ ಬಗ್ಗೆ, ದೆವ್ವದ ಬಗ್ಗೆ ಮಾತನಾಡ್ತಿದ್ದಾರೆ ನಿಜ, ಆದ್ರೆ ಬೈಬಲ್ ಮಾತ್ರನೇ ಆ ಸೈತಾನ ಯಾರು, ಎಲ್ಲಿಂದ ಬಂದ, ಅವನ್ ಏನ್ ಮಾಡ್ತಿದ್ದಾನೆ, ಏನ್ ಮಾಡಕ್ ಹೊರಟಿದ್ದಾನೆ ಅಂತ ಹೇಳ್ಬಿಟ್ಟು ಸೈತಾನನ ಬಗ್ಗೆ ಸ್ಪಷ್ಟವಾಗಿ ತಿಳಿಸೋದು ಸತ್ಯವೇದ ಮಾತ್ರನೇ. So let's confirm it should be Revelation 12, verse 9. Revelation 12:9. ಪ್ರಕಟಣೆ 1:9 ಓದೋಣ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ಯೆಹೋವನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪಾತ್ಮೋಸ್ ದ್ವೀಪದಲ್ಲಿದ್ದೆನು. Actually 12:9, right? Yeah, Revelation 12:9. Sorry, Revelation 12:9. ಪ್ರಕಟಣೆ 12:9 ಅದು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು.
Amen. So it's talking about the ancient serpent. Who was the ancient serpent? In Genesis chapter 3, it is the ancient serpent that went to Adam and Eve. ಸೊ ಇದು ಪುರಾತನ ಸರ್ಪ ಅಥವಾ ಪ್ರಾಚೀನ ಸರ್ಪ ಅಂತ ಕರಿತೀವಿ. ಇದು ಪುರಾತನ ಸರ್ಪ ಯಾರು ಅಂತ ಹೇಳಿದ್ರೆ ಅದು ಸೈತಾನನು. ಏದೇನ್ ತೋಟದಲ್ಲಿ ಆದಾಮ ಅವರನ್ನ ಮರಳುಗೊಳಿಸಿದಂತ ಅದೇ ಸರ್ಪವನ್ನೇ ನಾವು ಪುರಾತನ ಸರ್ಪ ಅಂತ ಕರಿತೀವಿ. And he's the being that leads the whole world astray. And he was hurled down to the earth, his angels with him. They were thrown out of heaven. ಆ ಸೈತಾನನ ಅಥವಾ ಪಿಶಾಚನನ್ನ ಮತ್ತೆ ಅವನ ಜೊತೆಯಲ್ಲಿದ್ದಂತ ಅನೇಕ ದೂತರನ್ನ ಪರಲೋಕದಿಂದ ದೇವರು ಕೆಳಕ್ಕೆ ದೊಬ್ಬಿದನೆಂಬುದಾಗಿ ನೋಡ್ತೀವಿ. In a lot of idol worshipping religions, especially like the Chinese culture, they always raise up a dragon. They believe the dragon is the lucky animal. ಈ ಚೈನಾದವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಪವನ್ನ ಬೆಳೆಸ್ಕೊಂತಾರೆ. ಯಾಕಂದ್ರೆ ಅವರು ಸರ್ಪವನ್ನ ಬೆಳೆಸೋದ್ರ ಮೂಲಕ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನಂಬ್ತಾರೆ. But in a biblical sense, the dragon, it talks a lot about dragon, about representing Satan. So he is the ancient serpent that leads the whole world astray. ಆದ್ರೆ ಸತ್ಯವೇದ ತಿಳಿಸೋದೇನಂದ್ರೆ ಸರ್ಪ, ಘಟ ಸರ್ಪ ಅಥವಾ ಸರ್ಪಗಳು ಅನ್ನೋದು ಆ ಸೈತಾನ್ಗೆ ಸೂಚನೆ ಮಾಡೋದನ್ನ ನಾವು ನೋಡ್ತೇವೆ. ಅವನು ಜನರನ್ನ ದೇವರಿಂದ ದೂರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. Also in Revelation 12:10, it says that he is the accuser who accuses people before God day and night. ಮತ್ತೆ ಪ್ರಕಟಣೆ 12:10 ನಾವು ನೋಡುವಾಗ ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು ಅಂತ ಇದೆ. ಆಗ ಪರಲೋಕದಲ್ಲಿ ಮಹಾಶಬ್ದವು ಕೇಳಿದೆನು. ಅದು ಈಗ So accuser, very important. Satan always accuses us according to our past, according to our mistakes. He's accusing us day and night. ಸೊ ಆ ಸರ್ಪ ಹಗಲು ರಾತ್ರಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮನ್ನ ದೋಷಿಗಳೆಂಬುದಾಗಿ ಆರೋಪಿಸ್ತಾ ಇರುತ್ತೆ. So we always hear from the message, don't be dragged by Satan. Satan has many footholds, many methods to drag us by our thoughts, our memories, our past. ಸೊ ಅದರಲ್ಲೇ ಕೊನೆಯದಾಗಿ ಬರೆಯಲ್ಪಟ್ಟಿದೆ, ಕೊನೆಯ ಲೈನು, ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆಂಬುದಾಗಿ. ಸೊ ಅವನು ದೇವರ ಮಕ್ಕಳ ಬಗ್ಗೆ ದೂರು ಹೇಳೋದನ್ನ ನೋಡ್ತೇವೆ. ಆಗಲು ಅಂದ್ರೆ ನಮ್ಮ ಪೂರ್ವ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಬಗ್ಗೆ. But then in Revelation 12:11, it says they triumphed over him by the blood of the Lamb. ಹಾಗೇನೆ ಪ್ರಕಟಣೆ 12:11 ನಾವು ನೋಡುವಾಗ ಆ ಯಜ್ಞದ ಕುರಿಯಾದ ತನ್ನ ರಕ್ತದಿಂದ ನಾವು ಜಯ ಹೊಂದಿದ್ದೇವೆ ಎಂಬುದಾಗಿ ನೋಡ್ತೇವೆ. Through the blood of the Lamb and the word of the testimony. So through the blood of Christ, through the word of Christ in the Bible, we can triumph over the devil. ಸೊ ಅಲ್ಲಿ ಬರೆಯಲ್ಪಟ್ಟಿರುವ ಯಜ್ಞದ ಕುರಿಯಾದ ತನ್ನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು ಎಂಬುದಾಗಿ ಇದೆ. So actually, there's many times Satan accuses me because of my sin, because of my incorrect, something that I did, a mistake that I made. ನಾನೇನಾದ್ರೂ ತಪ್ಪು ಮಾಡಿದ್ರೆ ಅಥವಾ ನನ್ನಲ್ಲಿ ಏನೇ ಪಾಪ ಇದ್ರೂ ಕೂಡ ಸೈತಾನನು ದೂರು ಹೇಳುವನಾಗಿದ್ದಾನೆ. But because I have assurance of my faith, I have assurance of my identity in Christ, I always say, yes, so what? I did do it. I did actually. So Satan can't accuse me anymore. ಹೌದು, ಸೈತಾನ ನಮ್ಮನ್ನ ದೋಷಿಗಳಾಗಿ ನಿಲ್ಲಿಸೋದಕ್ಕೆ ದೂರ ಹೇಳ್ತಿರ್ತಾನೆ. ಆದ್ರೆ ನಾವೇನೇ ತಪ್ಪು ಮಾಡಿದ್ರು ಕೂಡ ಒಪ್ಕೋಬಹುದು, ಹೌದು ನಾನು ದೋಷಿನೇ, ಏನೀಗ ಅಂತ. Satan always tries to make us ashamed, make us feel like we want to hide, but really we have to boldly say, yes, I did it, but I am saved by the blood of Jesus Christ. ಸೈತಾನನೇ ಯಾವಾಗ್ಲೂ ಹಗಲು ರಾತ್ರಿ ದೇವರ ಮಕ್ಕಳ ಬಗ್ಗೆ ದೂರ ಹೇಳ್ತಾ ಇರ್ತಾನೆ. ಹೌದು, ನಾವ್ ಅದನ್ನ ಭಯ ಪಡೋದೇನ್ ಬೇಕಾಗಿಲ್ಲ. ನಾವು ತಪ್ಪು ಮಾಡಿದ್ರೆ ಮಾಡಿದೀನಿ ಅಂತ ಒಪ್ಕೋಬೇಕು. ಯಾಕಂದ್ರೆ ನಮ್ಮ ಕ್ರಿಯೆಗಳಿಂದ ರಕ್ಷಣೆ ಹೊಂದಿಲ್ಲ, ದೇವರು ನನ್ನನ್ನ ರಕ್ಷಿಸಿದ್ದಾರೆ, ಆತನ ರಕ್ತದಿಂದ ನಾವು ರಕ್ಷಣೆ ಹೊಂದಿದೀವಿ, ಆತನ ರಕ್ತ ನಮ್ಮನ್ನ ಕ್ಷಮಿಸಿದೆ ಅನ್ನೋದನ್ನ ಒಪ್ಕೋಬೇಕು, ಭರವಸೆ ಇರ್ಬೇಕು. So remember, we are human beings. The Bible says we will sin until the day that we die. No one can be perfect. So really Satan accuses us through that, but Jesus Christ finished everything for us on the cross. ನಾವು ಶರೀರದಲ್ಲಿರೋದ್ರಿಂದ, ನಾವು ಮನುಷ್ಯರಾಗಿರೋದ್ರಿಂದ ಈ ಲೋಕದಲ್ಲಿ ಸಾಯೋ ತನಕ ಕೂಡ ಕೆಲವು ತಪ್ಪುಗಳು ನಡೀತಾ ಇರುತ್ತೆ. ಆದ್ರೆ ಆ ಸೈತಾನನು ದೂರ ಹೇಳುವಾಗ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ. ನಮ್ಮನ್ನ ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ರಕ್ಷಿಸಿದ್ದಾನೆ, ಕೊಂಡುಕೊಂಡಿದ್ದಾನೆ, ನಾವು ರಕ್ಷಿಸಲ್ಪಟ್ಟ ದೇವರ ಮಕ್ಕಳು ಅನ್ನುವಂತ ಒಂದು ಭರವಸೆಯೊಂದಿಗೆ ಸೈತಾನನ ನಾವು ಎದುರಿಸಬೇಕು. Also, we know very well in Ezekiel 28:14-19,
He is known as the guardian cherub. So we can read Ezekiel 28, just 14. ನಾವು ಯೆಹೆಜ್ಕೇಲ 28:14 ವಚನ ಮಾತ್ರ ಓದ್ಕೊಳ್ಳೋಣ. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. Amen. So Satan was the guardian cherub. He was the anointed angel by the Lord. ಸೊ ಈ ವಚನದಲ್ಲಿ ನಾವು ನೋಡುತ್ತೇವೆ ಅವನೊಬ್ಬ ಅಭಿಷೇಕ್ತ ಕೆರೂಬಿಯಾಗಿದ್ದ ಎಂಬುದಾಗಿ. But the Bible says he became proud, he became arrogant, so God cast him out of heaven to the earth. ಆದರೆ 19ನೇ ವಚನ ತನಕ ನಾವು ಓದುವಾಗ ಅವನಲ್ಲಿ ಗರ್ವ ಬಂತು ಎಂಬುದಾಗಿ ನೋಡ್ತೇವೆ. ಅವನ ಸ್ಥಾನದಿಂದಾಗಿ ಆ ಗರ್ವ ಬಂದು ದೇವರು ಅವನನ್ನ ಕೆಳಗೆ ದೊಬ್ಬಿದ ಎಂಬುದಾಗಿ ನೋಡ್ತೇವೆ. And he is the one that Satan, it says, through your widespread trade, you were filled with violence and you sinned. Satan is very violent. He is the sinful, the corrupted angel. ಈ ಸೈತಾನನು ತನಗಿದ್ದಂತಹ ಸೊಬಗಿನಿಂದ ತನಗಿದ್ದಂತಹ ಸ್ಥಾನಮಾನದಿಂದ ಅವನು ಉಬ್ಬಿಕೊಂಡ ಎಂಬುದಾಗಿ, ಅವನ ಮನಸ್ಸು ಉಬ್ಬಿಕೊಂತು ಅಂತ ಹೇಳಿ ನಾವು ನೋಡ್ತೇವೆ. ಅವನ ಬುದ್ಧಿಯಿಂದ ಅವನು ಹಾಳಾದ ಎಂಬುದಾಗಿ ನಾವು ನೋಡ್ತೇವೆ. So we need to understand that God didn't create Satan as the devil. God created Satan as an angel. He ordained the angel, but the angel sinned and rebelled against God. ದೇವರು ಸೈತಾನನ ಸೃಷ್ಟಿ ಮಾಡಿಲ್ಲ. ದೇವರು ಸೈತಾನನ್ನ ಕೆಟ್ಟವನಾಗಿ ಸೃಷ್ಟಿ ಮಾಡಿಲ್ಲ. ಅವನನ್ನ ಒಬ್ಬ ಕೆರೂಬಿಯಾಗಿ ದೇವರ ಸನ್ನಿಧಿಯಲ್ಲಿ ಇರುವಂತಹ, ದೇವರನ್ನ ಆರಾಧನೆ ಮಾಡುವಂತಹ ಒಬ್ಬ ದೂತನಾಗಿ ಸೃಷ್ಟಿ ಮಾಡಿದ್ದು. So there is another Bible verse, I think it's in Corinthians. It says that Satan masquerades as an angel of light, so pretending to be the angel of light. ಆದ್ರೆ ಅವನು ದೇವರ ವಿರುದ್ಧವಾಗಿ ಪಾಪ ಮಾಡಿ ದೊಬ್ಬಲ್ಪಟ್ಟಿದ್ದು. ಆದ್ರೆ ಈಗ ಅವನು ಒಳ್ಳೆ ದೂತನಂತೆ ವೇಷ ಹಾಕೊಂಡವನಾಗಿರ್ತಾನೆಂಬುದಾಗಿ ವಾಕ್ಯ ಹೇಳುತ್ತೆ. So Satan is the liar. He always gives us things that look very good, but behind it there's always destruction, curses and disasters. ಸೈತಾನನು ಯಾವಾಗ್ಲೂ ಮೋಸ ಮಾಡಕ್ ನೋಡ್ತಾನೆ. ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣೋ ತರಾನೇ ಕೆಲವು ವಿಷಯಗಳಿರುತ್ತೆ, ಆದ್ರೆ ಅದರ ಹಿಂದೆ ಸೈತಾನನ ಆಲೋಚನೆಗಳ ಅಡಗಿರುತ್ತೆ. ನಮ್ಮನ್ನ ಮೋಸ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಿರ್ತಾನೆ. And there are many things that seem rightful in the physical sense, but spiritually we will die if we choose that choice. ಶಾರೀರಿಕವಾಗಿ ಆ ಕಾರ್ಯಗಳನ್ನ ಅದನ್ನ ನಾವು ಮಾಡುವಾಗ ಏನಾಗುವುದಿಲ್ಲ, ಆದ್ರೆ ಆತ್ಮಿಕವಾಗಿ ದೇವರಿಂದ ಸಂಬಂಧ ಕಳ್ಕೊಳ್ತಿರ್ತೀವಿ. For example, sometimes we feel tired, we don't want to go to worship, or something else comes up, we want to choose something else instead of going to worship. Physically, it may seem rightful to choose it, but if we don't go to worship, we will spiritually die. ಸೊ ಈಗ ನಾವೇನಾದ್ರೂ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ, ಮತ್ತೆ ಚರ್ಚ್ಗೆ ಹೋಗ್ಬೇಕು ಅಂದ್ರೆ ಅಥವಾ ಪ್ರಾರ್ಥನೆಗಳಿಗೆ ಕೂತ್ಕೋಬೇಕು ಅಂದ್ರೆ ಒಂಥರ ಸುಸ್ತಾಗ್ತಾ ಇರುತ್ತೆ. ಸರಿ ಮಲ್ಕೊಳ್ಳೋಣ ಅಂತಾನೋ ಅಥವಾ ಅದ್ರ ಬದಲು ಚರ್ಚ್ಗೆ ಹೋಗೋ ಬದಲು ಪ್ರೇಯರ್ಗೆ ಹೋಗೋ ಬದಲು ಬೇರೆ ಕೆಲಸ ಮಾಡ್ತಿರ್ತೀವಿ. ಆದ್ರೆ ಅದರಿಂದ ಅದೇನೋ ದೊಡ್ಡ ತಪ್ಪು ಅಂತ ಅಲ್ಲ, ಆದ್ರೆ ದೇವರೊಂದಿಗಿನ ನಮ್ಮ ಸಂಬಂಧ ದಿನೇ ದಿನೇ ಬಲಹೀನ ಆಗ್ತಾ ಇರುತ್ತೆ. In the beginning, when I first received the gospel, I was like, just finished my studies, and many people told me, why do you go to church? You have to go to work, you have to concentrate on your work, and you have to, put all your effort into your work. ನನಗೊಬ್ರು ಹೇಳಿದ್ದು ನೆನಪಿದೆ. ಅವರು ಲಾಯರ್ ಆಗಿ ಕೆಲಸ ಮಾಡ್ತಿದ್ದಾರೆ ಆಸ್ಟ್ರೇಲಿಯಾದಲ್ಲಿ, ಪಾಸ್ಟರ್ ಶೈನಿ ಅವರು. ಸೊ ಅವ್ರು ಹೇಳಿದ್ದು, ನೀನೇನು ಎಲ್ಲಾ ಕೆಲಸಗಳು ಬಿಟ್ಟು ಬಿಟ್ಟು ಪದೇ ಪದೇ ಸೇವೆಗಳಿಗೆ ಚರ್ಚ್ಗೆ ಹೋಗ್ತಾ ಇರ್ತೀಯಲ್ವಾ, ನೀನೊಂದು ಕೆಲಸ ಅಂತ ಮಾಡ್ತಿರುವಾಗ ನಿನ್ನ ಪೂರ್ತಿ ಸಮಯವನ್ನ ಆ ಕೆಲಸಕ್ಕಾಗಿ ಹಾಕ್ಬೇಕು ಅಂತ. So rightfully it sounded correct, because maybe I do have to work, I do have to put my effort there because I just finished my studies. ಆಗ ನನಗೂ ಅನ್ನಿಸ್ತು, ಹೌದಲ್ವಾ, ನಾನೀಗ ಅದು LLB ಕೋರ್ಸ್ ಅನ್ನ ಮುಗಿಸಿದೀನಿ ಅಂತ ಹೇಳಿದ್ರೆ ನನ್ನ ಪೂರ್ತಿ ಶ್ರಮವನ್ನ ನಾನು ಈ ಕೆಲಸಕ್ಕೆ ಹಾಕ್ಬೇಕಲ್ವಾ ಅಂತ. But spiritually, I know that God called me. God called me from before the time that I was born to truly be an evangelist and to truly preach this gospel. So in a spiritual sense, I knew it was incorrect, those words of people. ಆದ್ರೆ ಆ ಮನುಷ್ಯರು ಹೇಳಿದ್ದು ಮಾತುಗಳು ಶಾರೀರಿಕವಾಗಿ ಸರಿ ಅನಿಸಿದ್ರು ಕೂಡ ಆತ್ಮಿಕವಾಗಿ ಅವು ಸರಿ ಅಲ್ಲ ಅಂತ ಅನಿಸ್ತು. ಯಾಕಂದ್ರೆ ದೇವರು ನನ್ನ ತಾಯಿಯ ಗರ್ಭದಲ್ಲಿ ಇರೋದಕ್ಕೆ ಮುಂಚೆಯೇ ದೇವರ ಸುವಾರ್ತಿಗಳಾಗಿ ಇರಬೇಕು ಅಂತ ದೇವರು ಆರಿಸ್ಕೊಂಡಿರ್ಬೇಕಾದ್ರೆ ನಾನು ದೇವರ ಕೆಲಸ ಮಾಡೋದು ಅದಕ್ಕಿಂತ ಮುಖ್ಯವಾಗಿದೆ ಅಂತ ತಿಳ್ಕೊಂಡು.
Satan is really sneaky. He has many methods to make us negotiate with our faith and choose things that are against the gospel. ಸೊ ಸೈತಾನನ್ನು ತುಂಬಾ ಆ ಸರ್ಪದಂತೆ ಅವನು ಚುರುಕಾಗಿ ಇರೋದ್ರಿಂದ ಅವನೇನ್ ಮಾಡ್ತಾನಂತ ಹೇಳಿದ್ರೆ ಯಾವ್ದಾದ್ರೂ ಒಂದು ವಿಷಯದಿಂದ ನಮ್ಮನ್ನ ಆತ್ಮಿಕ ವಿಷಯಗಳಿಂದ ದೂರ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿರ್ತಾನೆ. And the Bible verse says he is the object of terror. So he's terrorizing our lives, sometimes not in an obvious way, but in a very sneaky way. 19ನೇ ವಚನದಲ್ಲಿ ನಾವು ನೋಡಬಹುದು ಅವನು ಭಯಾನಕ ವಸ್ತು ಅಂತಿದ್ದಾನೆ ಎಂಬುದಾಗಿ, ಅಂದ್ರೆ ಭಯ ಬೀಳಿಸುವಂತವನಾಗಿದ್ದಾನೆ ಎಂಬುದಾಗಿ. Also, it talks about Satan as the morning star, Isaiah 14:12-19. ಮತ್ತೆ ಯೆಶಾಯ 14:12-19 ತನಕ ನಾವು ಓದ್ಕೊಂಡು ಕೂಡ ಅವನು ಬೆಳಗಿನ ನಕ್ಷತ್ರ ಅಥವಾ ಉದಯ ನಕ್ಷತ್ರ ಎಂಬುದಾಗಿ ನೋಡ್ತೇವೆ. We can especially read Isaiah 12:17. ಯೆಶಾಯ 14:17 ವಚನವನ್ನು ಮಾತ್ರ ನಾವು ಓದ್ಕೊಳ್ಳೋಣ. ಪಟ್ಟಣಗಳನ್ನು ಕೆಡವಿ ಲೋಕವನ್ನು ಕಾಡನ್ನಾಗಿ ಮಾಡಿ ಸೆರೆ ಹಿಡಿದವರನ್ನು ಮನೆಗೆ ಬಿಡದೆ ಇದ್ದವನು ಇವನು ಅಂದುಕೊಳ್ಳುವರು. Amen. So so he is the one that makes the world a wilderness and overthrows the cities. ಸೊ ಇಲ್ಲಿ ಈ ವಚನದಲ್ಲಿ ನಾವು ಓದಿದ್ದು ಏನು ಅಂತ ಹೇಳಿದ್ರೆ ತುಂಬಾ ಸ್ಪಷ್ಟವಾಗಿ ಹೇಳುವ ಹಾಗೆ ಪಟ್ಟಣಗಳನ್ನ ಕೆಡವಿ ಲೋಕವನ್ನು ಕಾಡನ್ನಾಗಿ ಮಾಡ್ತಾನೆ ಎಂಬುದಾಗಿ. So we have to really open our spiritual eyes to see why the problems of the world are happening. ನಾವು ನಮ್ಮ ಆತ್ಮಿಕ ಕಣ್ಣುಗಳನ್ನ ತೆರೆದು ಲೋಕದಲ್ಲಿ ಯಾಕೆ ಇಂಥ ಕೆಲಸಗಳು ಘಟನೆಗಳು ನಡೀತಾ ಇದೆ ಎಂಬುದಾಗಿ ನೋಡಬೇಕಾಗಿದೆ. There are many wars all over the world. Even inside nations, people continuously fight. ಮತ್ತೆ ಲೋಕದಲ್ಲಿ ಮಾತ್ರ ಸಮಸ್ಯೆಗಳಾಗದೆ ಯುದ್ಧಗಳಾಗದೆ ನಮ್ಮ ದೇಶದೊಳಗಡೆ ಕೂಡ ಅನೇಕ ಸಮಸ್ಯೆಗಳು ನಡೀತಾ ಇದೆ. And the Bible clearly tells us Satan is the one that makes the world a wilderness. He is the one that is ruling over the world, destroying the world. ಸತ್ಯವೇದ ಹೇಳುವ ಹಾಗೆ ಸೈತಾನನು ಈ ಲೋಕದಲ್ಲಿ ಇದ್ದುಕೊಂಡು ಲೋಕವನ್ನು ಅರಣ್ಯವಾಗಿ ಲೋಕನ ಕಾಡಾಗಿ ಮಾಡ್ಬಿಡ್ತಾ ಇದ್ದಾನೆ, ಹಾಳು ಮಾಡ್ಲಿಕ್ಕೆ ನೋಡ್ತಿದ್ದಾನೆ. But many people, they actually can't believe it. Even the Christians, they don't believe it. ತುಂಬಾ ಜನ ಸೈತಾನ್ ಈ ತರ ಎಲ್ಲ ಮಾಡ್ತಿರೋದನ್ನ ಕ್ರೈಸ್ತರು ಕೂಡ ನಂಬಲ್ಲ. A lot of Christians, when I preach the gospel to them, I talk about Satan. They always say, you talk about Satan too much. ಕೆಲವರಿಗೆ ನಾವು ಸೈತಾನ್ ಮಾಡಿದ ಕಾರ್ಯಗಳು ಅವನು ಯಾರು ಏನ್ ಮಾಡ್ತಿದ್ದಾನೆ ಅಂತ ಹೇಳಿ ಕೆಲವ್ರ ಹತ್ರ ಸೇವೆಗೆ ಹೋದಾಗ ಹೇಳುವಾಗ ಅವ್ರು ಹೇಳೋದೇನು ಗೊತ್ತಾ, ಅದರಲ್ಲೂ ಕ್ರೈಸ್ತರು ಹೇಳೋದೇನು ಗೊತ್ತಾ, ನೀನ್ ಯಾಕೆ ಜಾಸ್ತಿ ಸೈತಾನ್ ಬಗ್ಗೆ ಮಾತಾಡ್ತೀಯ ಅಂತ. So many Christians of the world, they are losing hold of the spiritual facts. They are losing hold of this spiritual gospel message. ಲೋಕದಲ್ಲಿರುವ ಅನೇಕ ಕ್ರೈಸ್ತರು ಈ ಒಂದು ಆತ್ಮಿಕ ವಿಷಯಗಳನ್ನ ಮರ್ತೋಗ್ತಿದ್ದಾರೆ. ಸೈತಾನ ಅನ್ನೋದೊಂದು ಆತ್ಮಿಕ ವಿಷಯ, ಅವನನ್ನ ಕಡೆಗಣಿಸ್ತಿದ್ದಾರೆ, ಅವನು ಯಾವ ರೀತಿ ಮಾಡ್ತಿದ್ದಾನೆ ಈ ಲೋಕದಲ್ಲಿ ಕೆಲಸಗಳಂತ. That's why we have to believe, we have to have assurance. God is calling me in this age to restore this pure gospel. ಅದಕ್ಕೋಸ್ಕರನೇ ಈ ಸತ್ಯ ಸುವಾರ್ತೆಯನ್ನ ಅಥವಾ ಒಂದು ಸ್ವಚ್ಛವಾದ ಸುವಾರ್ತೆಯನ್ನ ನಾವು ಲೋಕಕ್ಕೆ ತಿಳಿಸಬೇಕು ಅಂತಾನೆ ಈ ಯುಗದಲ್ಲಿ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾರೆ. I can understand that the Muslims, the Buddhists, the non-believers, they don't believe in the spiritual facts. ನನಗೆ ಗೊತ್ತಿರೋ ಹಾಗೆ ಮುಸ್ಲಿಮ್ಸ್ ಆಗ್ಲಿ, ಬೌದ್ಧರಾಗ್ಲಿ, ಬೇರೆ ಧರ್ಮದವರಾಗ್ಲಿ ಈ ಒಂದು ಆತ್ಮಿಕ ವಿಷಯಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ ಅವರು. Christians, they are losing hold of this. That means the gospel message is being lost. It's becoming vague. ಕ್ರೈಸ್ತರು ಕೂಡ ಈ ಒಂದು ಸುವಾರ್ತೆಯನ್ನ ಮರ್ತೋಗ್ತಿರೋದ್ರಿಂದ, ಕೈ ಬಿಡ್ತಿರೋದ್ರಿಂದಲೇ ಈ ಒಂದು ಸುವಾರ್ತೆ ಬಲಹೀನ ಸುವಾರ್ತೆ ಆಗ್ತಾ ಇದೆ. So this is the work of the devil, and we have to realize that God opened our spiritual eyes. He made us realize this gospel so we can restore this gospel in this age. ಸೊ ಇದು ಎಲ್ಲ ಸೈತಾನನ ಕಾರ್ಯಗಳೆಂಬುದಾಗಿ ನಾವು ನಮ್ಮ ಆತ್ಮಿಕ ಕಣ್ಣುಗಳನ್ನ ತೆರೆದು ಅರ್ಥ ಮಾಡ್ಕೋಬೇಕು. ಮತ್ತೆ ಈ ಸತ್ಯ ಸುವಾರ್ತೆಯನ್ನ ನಾವು ಮರುಸ್ಥಾಪನೆ ಮಾಡೋದು ಅಂತ ಕಾರ್ಯದಲ್ಲಿ ತೊಡಗಬೇಕು. Also in the book of Jude 1:6, it says that he is the sinned angel. Let's read Jude 1:6. ಯೂದ ಪ್ರಕಟಣೆ ಮುಂದೆ ಇರುವಂತಹ ಪುಸ್ತಕ 1ನೇ ಅಧ್ಯಾಯ ಇದೆ, 6ನೇ ವಚನ ಓದೋಣ. ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ
ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ. ಆಮೆನ್. Amen. So here it says that in the end, Satan will be bound in the everlasting change for the day of judgment. ಸೈತಾನ ಪಾಪ ಮಾಡಿದ್ದಾನೆ ಅಂತ ಹೇಳಿ ಮತ್ತೆ ಅವನಿಗೆ ತೀರ್ಪು ಆಗಿತ್ತೆ, ಅವನು ಕತ್ತಲೆಯಲ್ಲಿ ಇಡಲ್ಪಟ್ಟಿದ್ದಾನೆ, ಕೊನೆಗೆ ಅವನು ಆ ನರಕದಲ್ಲಿ ಶಾಶ್ವತವಾಗಿ ಹೋಗ್ತಾನೆ ಎಂಬುದಾಗಿ ನೋಡ್ತಾನೆ. So we don't have to have fear, we don't have to be afraid. Satan is already bound in hell. ನಾವು ಸೈತಾನ್ ಬಗ್ಗೆ ಭಯ ಪಡೋದು ಬೇಡ, ಯಾಕಂದ್ರೆ ಸೈತಾನನಿಗೆ ಆಗ್ಲೇ ಬಂಧಿಸಲ್ಪಟ್ಟಿದ್ದಾನೆ. Satan himself already knows, that's why he just tries to deceive us. ಸೈತಾನ್ ಕೂಡ ಇದು ಗೊತ್ತು, ಆದ್ರೂ ಕೂಡ ಅವನು ನಮ್ಮನ್ನ ಮೋಸಗೊಳಿಸೋಕೆ ಪ್ರಯತ್ನ ಮಾಡ್ತಿರ್ತಾನೆ. Also Genesis 1:2, let's read Genesis 1:2. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನವನ್ನು ಓದ್ಕೊಳ್ಳೋಣ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಮೆನ್. Amen. So the world was formless, empty darkness. It's talking about the spiritual darkness, the presence of Satan on the earth from the very beginning. ಸೊ ಪ್ರಾರಂಭದಿಂದಲೂ ಕೂಡ ಸೈತಾನನು ಈ ಸೃಷ್ಟಿಯಲ್ಲಿ ಭೂಮಿಯಲ್ಲಿ ಇರೋದ್ರ ಬಗ್ಗೆ ಇಲ್ಲಿ ಇರೋದನ್ನ ನೋಡ್ತೀವಿ. ಕ್ರಮವಿಲ್ಲದೆ ಇರೋದು, ಬರಿದಾಗಿರೋದು, ಕತ್ತಲೆ ಇತ್ತು ಅಂದ್ರೆ ಇದೆಲ್ಲ ಆತ್ಮಿಕವಾದ ವಿಷಯಗಳು. A really important Genesis 1:3. ಮತ್ತೆ ಅತ್ಯಂತ ಪ್ರಾಮುಖ್ಯವಾದದ್ದು ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನ. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. Amen. Amen. This is talking about the light of creation, the light of Christ that can overcome the darkness. ಇದು ಸೃಷ್ಟಿಯ ಬೆಳಕಿನ ಬಗ್ಗೆ ಮಾತನಾಡ್ತಾ ಇದೆ. ಅಂದ್ರೆ ಆ ಕತ್ತಲೆಯನ್ನ, ಅಂಧಕಾರವನ್ನ ಜಯಿಸುವಂತಹ ಒಂದು ಕ್ರಿಸ್ತನ ಬೆಳಕಾಗಿದೆ. Our identity is we have this light of Christ lives inside of us 24/7. ನಮ್ಮ ಗುರುತು ಏನು ಅಂತ ಹೇಳಿದ್ರೆ ಈ ಸೃಷ್ಟಿಯ ಬೆಳಕು ಅಥವಾ ಕ್ರಿಸ್ತನ ಬೆಳಕು ನಮ್ಮ ಜೀವನದಲ್ಲಿ ದಿನದ 24 ಗಂಟೆ ಕೂಡ ಇರುತ್ತೆ. In our workplace, in our school, in our church, we are shining this light of Christ everywhere that we go. ನಮ್ಮ ಸ್ಕೂಲು, ಕಾಲೇಜು, ಮನೆ, ಸಭೆ, ನಾವು ಹೋಗೋ ಎಲ್ಲಾ ಕಡೆ ಕೂಡ ಈ ಕ್ರಿಸ್ತನ ಬೆಳಕನ್ನು ನಾವು ಪ್ರಕಾಶಿಸುವಂತವರಾಗಿದ್ದೇವೆ. But Genesis 1:2, the darkness, emptiness, void, we have to have the spiritual eyes to see the darkness in the field. ಅದೇ 2ನೇ ವಚನದಲ್ಲಿ ಹೇಳುವ ಹಾಗೆ ಕ್ರಮವಿಲ್ಲದೆ ಬರಿದಾಗಿ ಅಂಧಕಾರದಲ್ಲಿರುವಂತದ್ದನ್ನ ನಾವು ನಮ್ಮ ಆತ್ಮಿಕ ಕಣ್ಣುಗಳಿಂದ ನೋಡಬೇಕು. We shouldn't look at it simply anymore like, oh, this problem or that problem, but really with the spiritual eyes see, this is the work of Satan. ಸೊ ಸುಮ್ನೆ ಈ ಸಮಸ್ಯೆಗಳು ನಡೀತಾ ಇದೆ ಪ್ರಪಂಚದಲ್ಲಿ ಅಂತ ನೋಡೋದು ಮಾತ್ರ ಅಲ್ಲ, ನಿಜವಾಗ್ಲೂ ಸೈತಾನನು ಯಾವ ರೀತಿ ಜನರನ್ನ ಯಾಮಾರಿಸಿದಾನೆ ಅದನ್ನ ನಮ್ಮ ಆತ್ಮಿಕ ಕಣ್ಣುಗಳು ತೆರೆದು ನೋಡ್ಬೇಕಾಗಿದೆ. When we have the spiritual eyes to see the field, we can realize, oh, they truly need Christ. I can give them the answer of Christ. ಯಾವಾಗ ನಾವು ನಿಜವಾಗ್ಲೂ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು ಕ್ಷೇತ್ರದಲ್ಲಿ, ಲೋಕದಲ್ಲಿ ಏನ್ ನಡೀತಿದೆ ಅಂತ ನೋಡ್ತೀವೋ, ಆಗ ಯೇಸು ಕ್ರಿಸ್ತನ್ ಬಿಟ್ರೆ ಬೇರೆ ಯಾವುದರಿಂದಲೂ ರಕ್ಷಣೆ ಹೊಂದಕ್ಕಾಗಲ್ಲ ಅಂತ ಹೇಳಿ ಕ್ರಿಸ್ತನ ಬೆಳಕನ್ನ ಅಥವಾ ಸುವಾರ್ತೆನ ನಾವು ಅವ್ರಿಗೆ ಸಾರುವ ಪ್ರಯತ್ನ ಮಾಡ್ತೇವೆ. So seeing your country of India, all the nations surrounding, you have to have a really big vision of God like Joseph, that I want to save those places. ಯೋಸೇಫನು ಹೇಗೆ ಐಗುಪ್ತ ದೇಶವನ್ನ ರಕ್ಷಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು, ಹಾಗೆ ಭಾರತ ದೇಶ ಕೂಡ ಅತ್ಯಂತ ದೊಡ್ಡ ದೇಶವಾಗಿದೆ ಪ್ರಪಂಚದಲ್ಲಿ, ಈ ದೇಶವನ್ನ ರಕ್ಷಿಸಬೇಕು ಅನ್ನುವಂತ ಒಂದು ತೀರ್ಮಾನ ನೀನು ಮಾಡಬೇಕಾಗಿದೆ. So we really have to dream the dream and God will fulfill everything else through us. ಈ ಒಂದು ಕನಸನ್ನ ನಾವು ಕಾಣುವಾಗ ದೇವರು ಖಂಡಿತವಾಗ್ಲೂ ಆ ಕನಸನ್ನ ನೆರವೇರಿಸ್ತಾರೆ. And let's pray and conclude. ಸೊ ಸಮಯ ಆಯ್ತು, ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆ ಆದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದೊಂದಿಗೆ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಕ್ರಿಸ್ತನ ಬೆಳಕು ನಮ್ಮಲ್ಲಿ ಪ್ರಕಾಶಿಸಲಿ. ಸೈತಾನನ ಕಾರ್ಯಗಳನ್ನು ನಾವು ನೋಡುವಂತ ಕಣ್ಣುಗಳನ್ನು ಅನುಗ್ರಹಿಸಿ, ಅವನ ಬಲಗಳನ್ನು ಮುರಿದು ಜನರನ್ನ ರಕ್ಷಿಸುವಂತ ಬೆಳಕಿನ ಬಲವನ್ನು ಅನುಗ್ರಹಿಸಿ. ಕ್ರಿಸ್ತನ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.